ಇವತ್ತೇನು ವಿಶೇಷವಾಗಿ ನಮ್ಮ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರಾಗಬೇಕಂತ ನಮ್ಮ ಅರುಣ್ ಸೋಮಣ್ಣ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡಿದರು. ಜೊತೆಗೆ ನಮ್ಮ ಶೈಲಜ್ ಅಮ್ಮವ್ರು ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತ ಕಾರ್ಯಕ್ರಮ ಮಾಡಿತ್ತು. ಏನು ನೂರಾರು ಜನ ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಜೊತೆಗೆ ಈ ನಮ್ಮ ಕ್ಷೇತ್ರದ ಎಲ್ಲ ಮಾಜಿ BBMP ಸದಸ್ಯರು ನಮ್ಮ ಮೋಹನ್ ಕುಮಾರ್ ಅವರಾಗಿರ್ಬೋದು, ದಾಸೇಗೌಡ ಆಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಎಲ್ಲ ಮುಖಂಡರು ಪಾಲ್ಗೊಂಡ್ರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಅರುಣ್ ಸಾರ್ ಅವರ ಅವರೇನು ಹಿರಿಯರು ಡಾಕ್ಟ್ರು ಬಂದ್ಬಿಟ್ಟು ಒಂದು 3 ಜನ ಬಂದು ಇಡೀ ನಮ್ಮ ಏನು ಕ್ಷೇತ್ರದಲ್ಲಿ ಮತ್ತು ಹೆಣ್ಮಕ್ಳಿಗೆ ಒಂದು ಜಾಗೃತಿ ಮೂಡಿಸಿದ್ರು. ಹೆಣ್ಮಕ್ಳು ಯಾವ ಥರ ನಾವು ಬದುಕಬೇಕು, ಯಾವ ಥರ ಸ್ಟ್ಯಾಂಡಾಗಿ ನಿಂತ್ಕೋಬೇಕು, ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು ಅಂತೇಳಿ ಒಂದಷ್ಟು ವಿಚಾರಧಾರ ಮೂಡಿಸಿ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸೋಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯ ತಿಳಿಸ್ತಾ ನಮ್ಮ ಒಂದು ಇಡೀ ಕ್ಷೇತ್ರದ ನಮ್ಮ ಎಲ್ಲ ಏನು ವಿ ಸೋಮಣ್ಣವರ ಅಭಿಮಾನಿಗಳ ನಮ್ಮ ಆಸೆ ಏನಪ್ಪ ಅಂತೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಅರುಣ್ ಸೋಮಣ್ಣ ಸಾಹೇಬ್ರು MLA ಆಗಿ ಬರ್ಬೇಕನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ. ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಅರುಣ್ ಸರ್ ಮಾಡೋಂಥ ಕೆಲಸಗಳು ಇವತ್ತು ಅವರು ಶಾಸಕರಾಗಿಲ್ಲ ಅಂದರೂ ಕೂಡ ಕ್ಷೇತ್ರದಲ್ಲಿ ಬಂದು ಯಾರಿಗೆ ಏನೇ ಕಷ್ಟ ಆಗಿರಲಿ, ಯಾವ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ರಸ್ತೆ ಆಗಿರ್ಬೋದು, ಒಂದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಜನಕ್ಕೆ ಇಮಿಡಿಯೇಟಾಗಿ ಸ್ಪಂದಿಸ್ಬಿಡೋದನ್ನು ಬಗೆಹರಿಸ್ತಾರೆ. ಆಯಿತಾ, ಇವತ್ತು ಸ್ಥಳೀಯ ಶಾಸಕರು ಸಮಸ್ಯೆ ಅಂತ ಮನೆ ಬಾಗಿಲವರು ಸಿಗಲ್ಲ. ಅಂಥ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಅರುಣ್ ಸಾಹೇಬರು ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ನಮಗೆ ಜೊತೆಯಾಗಿ ಭಾಗಿಯಾಗಿ ಎಲ್ಲ ಥರ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಒಂದು ಆಸೆ ಇಷ್ಟ, ಅರುಣ್ ಸಾಹೇಬರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬರಬೇಕು. ಮತ್ತು ನಿಮಗೆಲ್ಲ ಗೊತ್ತು, ವಿಜಯನಗರದ ವೀರಪುತ್ರ ನಮ್ಮ ಸಾಹೇಬರು ವಿ ಸೋಮಣ್ಣ ಸಾಹೇಬರು ಮಾಡಿಕೊಟ್ಟದಂತೆ ಇವತ್ತು ಇಡೀ ಕ್ಷೇತ್ರದ ಒಂದು ಡೆವಲಪ್ಮೆಂಟ್ ಏನಿದೆ, ಆ ಒಂದು ಅಭಿವೃದ್ಧಿಯ ಅಧಿಕಾರ ಅಂತ ಹೇಳಿದ್ರೆ ಅದು ನಮ್ಮ ವಿ ಸೋಮಣ್ಣ ಸಾಹೇಬರು ಇವತ್ತು ಕೇಂದ್ರ ಮಂತ್ರಿಯಾಗಿ, ರೈಲ್ವೆ ಸಚಿವರಾಗಿ ಇವತ್ತು ಸುಮಾರು ಕರ್ನಾಟಕಕ್ಕೆ 52,000 ಕೋಟಿ ದುಡ್ಡನ್ನ ತಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾಯಿದ್ದಾರೆ ಸೋಮಣ್ಣ ಸಾಹೇಬರು. ಹಾಗಾಗಿ ಈ ಕಾರ್ಯಕ್ರಮ ಸಾಹೇಬರು ಬರಬೇಕಾಯ್ತು. ಅವರು ಡೆಲ್ಲಿಲಿದ್ದಾರೆ. ಯಾಕಂದರೆ ಸಾಹೇಬ್ರಿಗೆ ಒಂದೇ ವಿಚಾರ, ಬೆಳಗ್ಗೆ ಎದ್ದರೆ ರಾತ್ರಿ ತನಕ ಕೆಲಸ ಮಾಡಿ ಅಭಿವೃದ್ಧಿ ಆಯಿತು. ಹಾಗಾಗಿ ವಿ ಸೋಮಣ್ಣ ಸಾಹೇಬರು ಇವತ್ತು ಕೇಂದ್ರ ಸಚಿವರಾಗಿ, ಕೇಂದ್ರ ನಾಯಕರಾಗಿ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬಂದು ಅದು ನಮ್ಮ ಭಾಗ್ಯ. ಯಾಕಂದರೆ ನಮ್ಮ ವಿಜಯನಗರ ಕ್ಷೇತ್ರ, ಗೋವಿಂದನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಇವತ್ತು ಸಾಹೇಬರು ಕೇಂದ್ರ ಸಚಿವರು ಇಡೀ ಕೇಂದ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರಲ್ಲ. ಇವತ್ತು ಏನು ನಮ್ಮ ಮೋದಿಜಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ವಿ ಸೋಮಣ್ಣವರ ಕೆಲಸನ ಮೆಚ್ಚಿಕೊಂಡು ಸಾಕಷ್ಟು ಜವಾಬ್ದಾರಿಗಳನ್ನ ಅತಿ ಹೆಚ್ಚು ಕೊಟ್ಟಿದ್ದಾರೆ ಸಾಹೇಬ್ರೆ. ಹಾಗಾಗಿ ನಮ್ಮ ಆಸೆ ಇಷ್ಟೇ, ಮುಂದಿನ ದಿನಗಳು ಈ ಕ್ಷೇತ್ರದಲ್ಲಿ ಅರುಣ್ ಸರ್ MLA ಆಗಿ ಬರ್ಬೇಕಂತ ನಾನು ತುಂಬ ಇಡೀ ನಮ್ಮ ಕ್ಷೇತ್ರ ಎಲ್ಲ ಜನ ನಾವು ಹಾರೈಸ್ತೀವಿ. ದಾಸಿ ಕರಣೇಶು ಮಂತ್ರಿ ಭೋಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯ